ರಾಹು ದಾನವೇಂದ್ರ, ದೈತ್ಯ ದಾನವರಿಗೆ ಮೋಸ ಮಾಡಿದ ಆ ನೀಚ ದೇವೇಂದ್ರನಿಗೂ ಆ ನೀಚ ವಿಷ್ಣುವಿಗೂ ಯಾವ ರೀತಿ ಶಿಕ್ಷೆಯಾಯಿತು ನೋಡಿದೆಯಾ? ನೋಡಿದೇನು. ಚಕ್ರವರ್ತಿ ಸಾರ್ವಭೌಮ, ಆ ಬಡ ಪುರಂದರ ವಿಚಾರವೂ ಆಗಿರಲಿ, ಆ ವಿಷ್ಣುವನ್ನು ಗೆದ್ದ ಪರಾಕ್ರಮಿಯು ಈವರೆಗೂ ಯಾರೂ ಇರಲಿಲ್ಲ. ನೀನು ಅವನನ್ನು ಸಹ ಪರಂಬರಿಸಿ ಅವನಿಗಿತ್ತ ದೈತ್ಯಾದಿ ದಾನವಾದಿ ಎಂಬ ಬಿರುದುಗಳಿಗೆಲ್ಲ ನೀನೇ ಅಧಿಪತಿಯಾದೆ. ಅಲ್ಲದೆ ಅಲ್ಲದೆ ದೇವಾಂಗನೆಯರ ವಿಲಾಸವಲ್ಲವೂ ನಿನಗೇ ಸಲ್ಲತಕ್ಕದ್ದೇ ಹೊರತು ಆ ವಿಷ್ಣುವಿಗಲ್ಲ. ಮಿತ್ರ, ದೇವಾಂಗನರ ವಿಲಾಸವೆಂದರೆ ನೆನಪಿಗೆ ಬಂತು. ನಾನು ನಂದನವನ ಪ್ರಾಂತ್ಯದಲ್ಲಿ ಸಂಚರಿಸುವಾಗ ಒಬ್ಬಳು ಲಾವಣ್ಯವತಿಯನ್ನು ಕಂಡೆನು. ಅವಳು ನನ್ನನ್ನು ಮಾರನ ಗುರಿಗೆ ಸಿಕ್ಕಿಸಿದಳು. ರಾಹು, ಪರಮಾತ್ಮ ಕೇಳಿಸಿತ, ಮಾರನ ಗುರಿಗೆ ಸಿಕ್ಕಿಸುವುದವಳು ಮಾರಿ. ಮಿತ್ರ, ಅವಳ ಹೆಸರು ಕಲಾತರಂಗಿಣಿಯು. ಅವಳಲ್ಲಿ ಚಿತ್ತವೃತ್ತಿಯಿಂದ ಗಾನನಾಟ್ಯಗಳನ್ನು ಮಾಡಿಸಿ ಸಂತೋಷಪಟ್ಟೆನು. ಮತ್ತೆ ಅವಳನ್ನು ಕರೆಯಿಸಬೇಕೆನ್ನುವಷ್ಟರಲ್ಲಿ ಈ ಹಾಳು ಬೃಹಸ್ಪತಿಯು ಬಂದು ವಿಷ್ಣುವಿನೊಡನೆ ಯುದ್ಧ ಪ್ರಕರಣವನ್ನು ತಂದಿಟ್ಟನು. ಯುದ್ಧವು ಮುಗಿದು ರಾಜಧಾನಿಗೆ ಬಂದ ನಂತರವೂ ಆಕೆಯನ್ನು ಸಂಧಿಸಲಾಗಲಿಲ್ಲ. ಈಗಲಾದರೂ ಆ ರಮಣೀಮಣಿಯನ್ನು ಇಲ್ಲಿಗೆ ಕರೆಸಬೇಕಲ್ಲ. ಅಂತಹ ರೂಪವತಿಯಲ್ಲದಿದ್ದರೆ ರಸಿಕಾಗ್ರಣಿಯಾದ ನೀನು, ಆಹಾ, ನಾನು ಇವರಿಗೆ ಕಾಣಿಸಿಕೊಳ್ಳಲು ಇದೇ ಒಳ್ಳೆಯ ಸಮಯ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆವು. ದಾನವೇಂದ್ರ ಶ್ರೀಯೋಸ್ತು. ಪೂಜ್ಯರೇ, ಪೀಠಾಸನವನ್ನು ಅಲಂಕರಿಸಿ. ಆಗಬಹುದು ದಾನವೇಂದ್ರ. ಪೂಜ್ಯರು ಯಾವುದೋ ಕಾರ್ಯನಿಮಿತ್ತವಾಗಿ ಆಗಮಿಸಿರುವಂತೆ ಕಾಣುತ್ತದಲ್ಲ. ಸರಿಯಾಗಿ ಹೇಳಿದೆ ನೋಡು. ನಾನು ಹೀಗೆ ಕೈಲಾಸಕ್ಕೆ ಹೋಗಿದ್ದೆನು. ಅಲ್ಲಿ ಕಲಾತರಣಿಯೊಬ್ಬಳು ದೇವಸುಂದರಿ ಒಡನೆ ಓದಳಂತೆ. ಮತ್ತೆ ಅಲ್ಲಿಗೆ ಬರಲೇ ಇಲ್ಲ. ಆದ ಕಾರಣ ಹೀಗೆ ಹುಡುಕುತ್ತಾ ಬಂದಿರುವೆನು. ಮಿತ್ರ ರಾಹು, ದಾನವೇಂದ್ರ, ಅವಳೇ ಆ ಕಲಾತರಂಗಿಣಿಯು. ಅವಳ ರೂಪಲಾವಣ್ಯಗಳನ್ನು ಕಂಡು ಯೋಗಿಯೂ ಕೂಡ ಹುಚ್ಚನಾಗಿ ಅಲದಾಡುತ್ತಿರುವುದು. ಇನ್ನು ಅವಳ ರೂಪವನ್ನು ನೀನೇ ವರ್ಣಿಸಿ ನೋಡು. ಅಂತಹ ರೂಪವತಿ ಅಲ್ಲದಿದ್ದರೆ ರಸಿಕಾಗ್ರಹಿಣಿಯಾದ ನೀನು ಬೇರೆಗಾಗುತ್ತಿದ್ದೀಯೋ? ಪೂಜ್ಯರೇ, ಆ ಕಲಾತರಂಗಿಣಿಯು ಯಾರು? ಅವಳ ವಿಚಾರವೇನು? ದಾನವೇಂದ್ರ, ಆ ಕಲಾತರಣಿಯು ಪಾರ್ವತಿ ದೇವಿಗೆ ಅಲಂಕಾರ ಮಾಡುವ ದಾಸಿಯು. ಏನು? ಅವಳ ದಾಸಿಯೇ ಆ ಮೋಹಿನಿಯು? ಸರಿ ಸರಿ, ಮೋಹಿನಿಯಂತೆ. ಆ ದಾಸಿಯು ಪಾರ್ವತಿ ದೇವಿಗೆ ಅಲಂಕಾರ ಮಾಡುವ ಸೇವಕಿಯು. ಪಾರ್ವತಿ ದೇವಿಯು ಅವಳನ್ನು ಕುರೂಪಿ ಎಂದು ಅಪಹಾಸ್ಯ ಮಾಡಲು ಅವಳು ದುಃಖಿಸುತ್ತ ಇಲ್ಲಿಯೋ ಹೊರಟು ಹೋದಳಂತೆ. ಆಗ ಪಾರ್ವತಿ ದೇವಿಯು ಲೋಕ ಸಂಚಾರಿಯಾದ ನನಗೆ ಈ ವಿಷಯವನ್ನು ತಿಳಿಸಿ ಹುಡುಕಲು ಹೇಳಿದರು. ಹಾಗೆಯೇ ಹುಡುಕುತ್ತಾ ಬಂದನು. ಆ ಮೋಹಿನಿಯು ನಿಮ್ಮ ರಾಜೇಂದ್ರನ ಕಣ್ಣಿಗೆ ಬೀಳುವುದೆಂದರೆ? ಪೂಜ್ಯರೇ, ನಾನು ಆ ಕಲಾತರಂಗಿಣಿಯನ್ನು ನೋಡಿದ್ದೆನು. ಆಹಾ, ಅವಳು ಆ ಪಾರ್ವತಿಯ ಕಣ್ಣಿಗೆ ಕುರೂಪಿಯಾಗಿ ಕಂಡಳೆ. ದಾನವೇಂದ್ರ, ಆ ಮೋಹಿನಿಯನ್ನೇ ನೀವು, ಆ ದಾಸಿಯನ್ನೇ ನೀವು ಮೋಹಿನಿ ಎಂದ ಮೇಲೆ ಅವಳ ಒಡತಿಯಾದ ಪಾರ್ವತಿಯನ್ನು ನೋಡಿದರೆ ನೀವು ಏನು ಹೇಳಿವೆಯೋ? ಆಹಾ, ಅವಳನ್ನು ಕುರೂಪಿ ಎಂದ ಆ ಪಾರ್ವತಿಯು ಇನ್ನೆಂತಹ ಸೌಂದರ್ಯವತಿಯಾಗಿರಬೇಕು. ಹಾಗಾದರೆ ನಾನು ಆ ಪಾರ್ವತಿಯನ್ನು ನೋಡಲೇಬೇಕಲ್ಲ ಪೂಜ್ಯ? ಖಂಡಿತ ಖಂಡಿತ, ನೀನು ನೋಡಬೇಕಾದ ವ್ಯಕ್ತಿಯೇ. ದಾನವೇಂದ್ರ, ನೀನು ಆಕೆಯನ್ನು ವಹಿಸಿಕೊಂಡರೆ ಈ ಲೋಕೇಶ್ವರನಿಂದ ಪರಮೇಶ್ವರನಿಗಿಂತ ನೀನೇ ಲೋಕೇಶ್ವರನೆನಿಸಿಕೊಳ್ಳುವೆ. ಹಾಗಾದರೆ ಆ ಶಂಕರನು ಅಂತಹ ಲೋಕೇಶ್ವರನೇ? ಇಲ್ಲವಯ್ಯ, ಈಗಿನ ಜನರು ಹಾಗೆ ಕರೆಯುವ ರೂಢಿ ಬಂದಿದೆ. ನೀನೇ ಲೋಕೇಶ್ವರನು. ಅಷ್ಟೇ ತಾನೇ. ಸರಿ, ಹಾಗಾದರೆ ದಾನವೇಂದ್ರ, ಆ ಪಾರ್ವತಿ ದೇವಿಯನ್ನು ನೀವು ಒಮ್ಮೆ ನೋಡಿದರೆ ನಿಮ್ಮ ಕೆಲಸವು ಆಯ್ತಂದೇನೆ ತಿಳಿ. ಆಗಲಿ, ಈ ವಿಷಯವನ್ನು ತಿಳಿಸಿದ ನೀವೇ ನನಗೆ ಪರಮಾಪ್ತರು. ಆಗಲಿ, ಇನ್ನು ಕೈಲಾಸಕ್ಕೆ ಪ್ರಯಾಣಕ್ಕೆ ಸಿದ್ಧನಾಗುವೆನು. ರಾಹು, ದಾನವೇಂದ್ರ, ಕೈಲಾಸ ಪ್ರಯಾಣಕ್ಕೆ ಸಿದ್ಧನಾಗು. ಹೊರಡಲು ಸಿದ್ಧನಾಗುವೆನು. ನೀನು ಬರಲು ಸಿದ್ಧನಾಗು. ಅಪ್ಪಣೆ. ಆಗಲಿ ದಾನವೇಂದ್ರ, ನಿಜ ನಿಜ. ನೀನು ಕೈಲಾಸ ಪ್ರಯಾಣಕ್ಕೆ ಸಿದ್ಧನಾಗು.
ನಿನ್ನ ಕೆಲಸವು ಆಯಿತೆಂದಿಯೇ ತಿಳಿ. ಆಗಲಿ ಪೂಜ್ಯರೇ. ರಾಹು ದಾನವೇಂದ್ರ ನಡೆಯಿರಿ ಹೋಗೋಣ. ನಡೀ ಹೋಗೋಣ. ಪರಮಾತ್ಮ ಜಲಂಧರನು ಜಾಲಕ್ಕೆ ಬಿದ್ದನು, ಬೃಂದೆಯು ಬಯಲಿಗೆ ಬಿದ್ದಳು. ಇನ್ನು ಆ ಜಲಂಧರನನ್ನು ಬಲಗೊಂದಿಸಿದರೆ ಆ ಮುಂದಿನ ಕಾರ್ಯವು ಚಿತ್ತವಾಗುವುದು. ನಾರದ, ಸರಿ, ಈಗ ನಿನ್ನ ಇಷ್ಟದಂತೆ ಜಲಂಧರನ ವೇಷದಂತೆ ಬಂದಿರನು. ಮುಂದೆ ಏನು ಮಾಡಬೇಕೆಂದು ನಿನ್ನ ಅಭಿಪ್ರಾಯವ ನಾರದ? ಪರಮಾತ್ಮ, ಆ ಜಲಂಧರನು ಆಕೆ ಬೃಂದೆಯನ್ನು ಮದುವೆ ಕಾಲದಲ್ಲಿ ಅಪಶಕುನ ಮಾಡಿದಳೆಂದು ಅಂದಿನಿಂದಲೂ ಪ್ರತ್ಯೇಕ ಭವನದಲ್ಲಿಟ್ಟಿರುವರು. ಅಂದಿನಿಂದಲೂ ಜಲಂಧರನ ಮುಖವನ್ನು ನೋಡದಿರ ಕಾರಣ ನೀವು ಜಲಂಧರನ ವೇಷಧಾರಿಯಾಗಿ ಬೃಂದಾವನ ಹೊಂದಿರವನ್ನು ಸೇರಿ ಆಕೆಯು ಪತಿಯೆಂದು ನಿನ್ನನ್ನು ಸೇವಿಸಿ ಆನಂದಿಸುವಳು. ಬಹುದಿನ ಕಾಲ ನೀವು ಕಾಲ ಕಳೆಯಷ್ಟರಲ್ಲಿ ನಾನು ಜಲಂಧರನನ್ನು ಈಶ್ವರನೊಳಗೆ ಕಲಿಯಿಸಿ ಅವರಿಬ್ಬರಲ್ಲೂ ಕಲಹವನ್ನುಂಟು ಮಾಡಿ ಬರುವೆನು. ನಾರದ, ಎಂತಹ ಉಪಾಯವನ್ನು ಹೇಳಿದೆ? ಪರಮಾತ್ಮ, ಯಾರಲ್ಲಿ? ಮೋಹಿನಿ. ಓಹೋ, ಬೃಂದೆಯ ಸಖಿ ಮೋಹಿನಿ. ಮೋಹಿನಿ ಮೋಹಿನಿ ಆಹಾ, ಅವರಿಗೆ ಬೇರೆ ಕಾರ್ಯ ಇರುವುದು, ಬರುತ್ತಾರೆ. ಮೋಹಿನಿ, ಅಪ್ಪಣೆಯಾಗಲಿ. ಮೋಹಿನಿ, ಪರಮಾತ್ಮನು ದಾನವೇಂದ್ರರು ಬೃಂದೆ ಅಂತಃಪುರಕ್ಕೆ ಬಂದಿರುವರು. ಅವರನ್ನು ಬೃಂದೆಯ ಬಳಿ ಕರೆದುಕೊಂಡು ಹೋಗಿ. ಹಾಗೆ ಆಗಲಿ. ದಾನವೇಂದ್ರ, ನೀವಿನ್ನು ಹೊರಡಿ. ಆಗಲಿ ನಾರದ. ಪೂಜಾರೆ, ನನಗೆ ಅಪ್ಪಣೆ. ನಾರಾಯಣ ನಾರಾಯಣ. ಸದಾ ಕಾಲದಲ್ಲಿಯೂ ನಿನ್ನನ್ನೇ ಪೂಜಿಸುವ ನನಗೆ ಕೈ ಬಿಡದೆ ಕಾಪಾಡುತ್ತಾಯಿ. ನನ್ನ ಪ್ರಾಣೇಶ್ವರನ ದರ್ಶನವಾಗಲೆಂದು ವರವನ್ನು ನೀಡುತ್ತಾಯಿ. ಮಹಾರಾಣಿಯವರಿಗೆ ನಮಸ್ಕರಿಸುವೇನು. ಮೋಹಿನಿ, ಸಮಾಚಾರವೇನು? ಅಂತಃಪುರಕ್ಕೆ ಮಹಾರಾಜರು ಬರುತ್ತಿರುವರು, ಅದನ್ನು ತಿಳಿಸಲೆಂದೇ ಬಂದಿರುವೆನು. ಏನು? ನನ್ನ ಸ್ವಾಮಿ, ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬರುತ್ತಿರುವರೆ. ಜಗದಾಂಬೆ, ಇಂದಿಗೆ ನಿನ್ನ ಪ್ರಸಾದವೂ ನನಗೆ ಸಿಕ್ಕಿದೆ. ಧನ್ಯಳಾದನು ತಾಯಿ, ಧನ್ಯಳಾದನು. ಪ್ರಾಣೇಶ್ವರ, ನಮಸ್ಕರಿಸುವನು ಸ್ವಾಮಿ. ದೇವಿ, ನಿನಗೆ ಮಂಗಳವಾಗಲಿ ದೇವಿ. ಕುಶಲದಿಂದಿರುವೆಯಾ? ಸ್ವಾಮಿ, ಎಲ್ಲಿಯ ಕುಶಲ? ನಿಮ್ಮ ವಿಯೋಗದಿಂದ ಪರಿತಪಿಸುತ್ತಿದ್ದ ನಿಮ್ಮ ಮುಖವನ್ನು ನೋಡಿ ಇಂದಿಗೆ ನಾನು ಕುಶಲದಿಂದಿರುವೆನು. ದೇವಿ, ದುಃಖಿಸಿದರು. ನಿನ್ನ ಪ್ರೇಮ ಪೂಜೆಯನ್ನು ಆನಂದದಿಂದ ಸ್ವೀಕರಿಸುವೆನು. ಬಾರೆ ಬಾ ಬೃಂದ ಬಳಿ ಬಾ ಬೃಂದ. ಬಾರೆ ಬಾ ಬೃಂದ ಬಳಿ ಬಾರೆ ಬಾ ಬೃಂದ. ಸತಿ ಬಾರೆ ಬಾ ಬೃಂದ. ಪ್ರಿಯ ಬಾರೆ ಬಾ ಬೃಂದ. ಅನುರೂಪ ಭಾವ ತೋರುವ ನಿನ್ನ ಸುವಿಲಾಸ ಸುಖವ ನೀಡುವ. ಬಾರೆ ಬಾ ಬೃಂದ. ನಿನ್ನ ಅನುರೂಪ ಭಾವ ತೋರುವ ನಿನ್ನ ಸುವಿಲಾಸ ಸುಖವ ನೀಡುವ. ಬಹಳ ದಿನದಿನಿ ಬಹುನೊಂದಿರುವೆ. ಬಹಳ ದಿನದಿನಿ ಬಹುನೊಂದಿರುವೆ. ಮನಸನ ಒಲಿಸೋ ನೀ ಬಾರೆ. ಮನಸನ
ಸ್ವಾಮಿ, ಈ ದಿನ ನನ್ನ ಪ್ರೇಮ ಪೂಜೆಯನ್ನು ನೀವು ಸ್ವೀಕರಿಸಲೇಬೇಕು ಸ್ವಾಮಿ. ದೇವಿ, ನೀನು ಕೆಲವು ದಿನಗಳು ನಿನ್ನ ಭವನದಲ್ಲೇ ಇದ್ದು ಆನಂದ ಪಟ್ಟು ಹೋಗಲು ನಿಶ್ಚಯಿಸಿ ಬಂದಿರುವೇನೋ. ಆಹಾ, ಬಾರೆನ್ನ ಚೆಲುವ ಸೇರೆನ್ನ ಒಲವಾ ಯುಗವಾದು ಕ್ಷಣವಾಗಿದೆ ಹಾಡೋಣ ಬಾರ ಆಕಾಶ ತಾರಾ ಮೈ ಮನಸ್ಸು ಗುರಾಗಿದೆ ನ ಚೆಲುವ ಸೇರೆನ್ನ ಒಲವ ಯುಗವಾದು ಕ್ಷಣವಾಗಿದೆ ಹಾಡೋಣ ಬಾರ ಆಕಾಶ ತಾರಾ ಮೈ ಮನಸ್ಸು ಗುರಾಗಿದೆ. ಪ್ರಾಣೇಶ್ವರ, ಹೃದಯೇಶ್ವರ, ಅಲ್ಲೇನು ನೋಡುತ್ತಿರುವಿರಿ? ಹಾಡೋಣ ಬಾರ ಮಧುಚಂದ್ರಕ್ಕೆ ಮೆರೆಯೋಣ ಬಾರ ಮಧುಮಂಚಕ್ಕೆ ಚೆಲುವ ಸೇರೆನ್ನ ಒಲವ ಯುಗವೊಂದು ಕ್ಷಣವಾಗಿದೆ ಹಾಡೋಣ ಬಾರ ಆಕಾಶ ತಾರ ಮೈ ಮನಸ್ಸು ಹಗುರಾಗಿದೆ. ನಗುತ್ತಿರುವಿರೆ? ಬೆರೆಯೋಣ ಬಾರ ಮಧುಮಂಚಕ್ಕೆ ಸೇರೋಣ ಬಾರ ಮಧುಚಂದ್ರಕ್ಕೆ ಅಲ್ಲವೇ? ಸೇರೆನ್ನ ಒಲವ ಯುಗವೊಂದು ಕ್ಷಣವಾಗಿದೆ ಹಾಡೋಣ ಬಾರ ಆಕಾಶ ತಾರಾ ಮೈ ಮನಸ್ಸು ಹಗುರಾಗಿದೆ ಮೈ ಮನಸ್ಸು ಹಗುರಾಗಿದೆ ಮೈ ಮನಸ್ಸು ಹಗುರಾಗಿದೆ. ಸ್ವಾಮಿ, ಇಂದಿಗೆ ನನ್ನ ಜನ್ಮವು ಪಾವನವಾಯಿತು ಪ್ರಿಯ. ಬೃಂದ, ಹೇಳಿ. ಬಾ ನನ್ನ ಮನದ ರಾಣಿ, ಬಾ ನನ್ನ
ಮನದ ರಾಣಿ ನೀ ತೋರು ಪ್ರೇಮ ಲೀಲೆ ಬಾ ನನ್ನ ಮನದ ರಾಣಿ. ಭುವಿಯಿಂದ ಮುಗಿಲಿಗೆ ರೇ ಮುಗಿಲಿಂದ ಭುವಿಗೆ ಜಾರೆ ಭುವಿಯಿಂದ ಮುಗಿಲಿಗೆ ರೇ ಮುಗಿಲಿಂದ ಭುವಿಗೆ ಜಾರೆ ಮಯೂರ ದರಗಿಣಿ ನಿನ್ನ ಮಯೂರ ದರಗಿಣಿ ನಿನ್ನ ನಡುವನ್ನ ಬಳಸಲೇನ ಬಾ ನನ್ನ ಮನದ ರಾಣಿ ನೀ ತೋರು ಪ್ರೇಮ ಲೀಲೆ ಬಾ ನನ್ನ ಮನದ ರಾಣಿ. ಜಾಜಿ ಮಲ್ಲಿಗೆ ಬಾಗಿ ಕಂಪನ ಮೂಡಿತು ಮನದಲ್ಲೇ ಜಾಜಿ ಮಲ್ಲಿಗೆ ಬಾಗಿ ಕಂಪನ ಮೂಡಿತು ಮನದಲ್ಲೇ. ಬೃಂದ ಪ್ರೇಮದ ಅರಗಿಣಿಯೇ ನಿನ್ನ ಪ್ರೇಮದ ಅರಗಿಣಿಯೇ ನಿನ್ನ ನಗುವನ್ನ ನೋಡಲೇನ ಬಾ ನನ್ನ ಮನದ ರಾಣಿ ನೀ ತೋರು ಪ್ರೇಮ ಲೀಲೆ ಬಾ ನನ್ನ ಮನದ ರಾಣಿ. ದೇವಿ, ಇನ್ನೂ ಕೆಲವು ದಿನಗಳು ನಿನ್ನ ಭವನದಲ್ಲೇ ಇದ್ದು ಆನಂದ ಪಟ್ಟುವಲ್ಲಿ ದೃಷ್ಟಿ ಬಂದಿರು. ಸ್ವಾಮಿ, ನನ್ನ ಮನಸ್ಸಿಗೆ ಇಂದು ಬಹಳ ಸಂತೋಷವಾಗುತ್ತಿರುವುದು ಪ್ರಿಯ. ಬನ್ನಿ ಸ್ವಾಮಿ. ರಾಹು, ದಾನವೇಂದ್ರ, ಇದೇ ಅಲ್ಲವೇ ಆ ಕೈಲಾಸ ಮಂದಿರದ ಮಾರ್ಗವು? ಅದು ಸೂರಮುನಿಗಳು ಕಿನ್ನರರು ಶಿವಧ್ಯಾನ ಮಾಡಿಕೊಂಡು ಹೋಗುತ್ತಿರುವರು ಅದೇ ಕೈಲಾಸ ಮಂದಿರವಿರಬಹುದು. ಹಾಗಾದರೆ ಆ ತ್ರಿಲೋಕ ಸುಂದರಿ ಪಾರ್ವತಿಯು ಕೂಡ ಅಲ್ಲಿಯೇ ಇರಬೇಕಲ್ಲವೇ? ಅಲ್ಲಿಯೇ ಇರಬೇಕು. ಬಾ ಹೋಗೋಣ. ಅದು ತರುಣಿಯರು ಗುಂಪು ಗುಂಪಾಗಿ ಕುಳಿತು ಮಾತನಾಡುತ್ತಿರುವರು. ಅವರ ಮಧ್ಯದಲ್ಲಿರುವಳೆ ಆಕೆ ಇರಬೇಕು. ಹಾಗಾದರೆ ಈಗ ನೀನು ಅಲ್ಲಿಗೆ ತೆರಳಿ ಆಕೆಯೊಡನೆ ಯುಕ್ತಿಯಿಂದ ಮಾತನಾಡಿ ಆಕೆಯ ಮನಸ್ಸು ನನ್ನ ಕಡೆಗೆ ತಿರುಗುವಂತೆ ಮಾಡಬೇಕಲ್ಲ. ಒಳ್ಳೆಯ ಕೆಲಸವನ್ನೇ ನೇಮಿಸಿದೆಯಲ್ಲ. ಏಕೆ ಸಂದೇಹ ಪಡುವೆ ಮಿತ್ರ? ಅಂದರೆ ಆಕೆ ಮಹಾಚಂಡಿ ಎಂದು ಕೇಳಿರುವೆ. ಸುಲಭವಾಗಿ ದಾರಿಗೆ ಬರುವಳೋ ಇಲ್ಲವೋ ಎಂದು. ಅಂದರೆ ನೀನು ಸೌಮ್ಯಾವೇಶದಿಂದ ಹೋಗಿ ಆಕೆಯೊಡನೆ ಯುಕ್ತಿಯಿಂದ ಮಾತನಾಡಿ ಆಕೆಗೆ ನನ್ನ ಮೇಲೆ ಪ್ರೇಮ ಮೋಹಗಳು ಹುಟ್ಟುವಂತೆ ಮಾಡಬೇಕು ಮಿತ್ರ. ಆಕೆಯು ಬರದಿದ್ದರೆ ನಾನೇ ಬರ ಹೇಳಿದನೆಂದು ಹೇಳಿ ಕರೆದುತ. ಅಪ್ಪಣೆ, ಹೋಗಿ ಬರುವೆನು. ಸಖಿ, ಈ ಪುಷ್ಪಮಾಲೆಯು ನನ್ನ ಸ್ವಾಮಿಯ ಪೂಜೆಗೆ ಸುಂದರವಾಗಿರುವುದಲ್ವೇ? ಕೊಡು ತಾಯಿ, ನಾನೇ ಕಟ್ಟುವೆನು ಈ ಉಮಾಲೆಯನ್ನು. ಆಹಾ, ಬೇಡ ಬೇಡ, ನನ್ನ ಸ್ವಾಮಿಯ ಪೂಜೆಗೆ ನಾನೇ ಈ ಮಾಲೆಯನ್ನು ಸಿದ್ಧಪಡಿಸಿರುವೆನು. ಏಕೆ ನಾನು ಮುಟ್ಟಬಾರದೆ? ಬೇಡ ಸಖಿ. ಮಗ್ಗು ಹೂವಾಗಿದೆ, ದುಂಬಿಯು ಕಾದಿದೆ. ಸಖಿ, ಹೌದೇ? ಮಗ್ಗು ಹೂವಾಗಿದೆ,
ಮಹಾದೇವ ಶಿವ ಶಂಭೋ ಮಹಾದೇವ ಶರಣರ ಕಾಯೋ ಉಮಾ ಮಾಧವ ಶಂಭೋ ಮಹಾದೇವ ಶಿವ ಶಂಭೋ ಮಹಾದೇವ ಶರಣರ ಕಾಯೋ ಉಮಾ ಮಾಧವ ಶರಣರ ಕಾಯೋ ಉಮಾ ಮಾಧವ ಶಂಭೋ ಮಹಾದೇವ ಶಿವ ಶಂಭೋ ಮಹಾದೇವ ದೇವಾ ದೇವಾ. ಆಹಾ, ಈ ನಂದನದಲ್ಲಿ ಪಶು ಪಕ್ಷಿಗಳು ಸಹ ಶಿವ ಧ್ಯಾನವನ್ನೇ ಮಾಡುತ್ತಿರುವರು. ಮಂದ ಮಾರುತದಲ್ಲಿ ಓಂಕಾರನಾದ ಕೇಳಿ ಬರುತ್ತಿರುವುದು. ಅವರು ತರುಣಿಯರು ಗುಂಪು ಗುಂಪಾಗಿ ಕುಳಿತು ಮಾತನಾಡುತ್ತಿರುವರು. ಅವರ ಮಧ್ಯದಲ್ಲಿರುವಳೇ ಯಾಕೆ ಇರಬೇಕು? ಇರಲಿ, ಸ್ವಲ್ಪ ಮುಂದೆ ಹೋಗಿ ಕಾಣಿಸಿಕೊಳ್ಳುತ್ತೇನೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಅಮ್ಮ, ಪೂಜಾ ಸಮಯಕ್ಕೆ ಯಾರು ಬಂದಂತಿರುವುದು ನೋಡು. ಏನೇನು ಸತ್ಪುರುಷರು ಬಂದಿರುವರೇ? ಹಾಗಾದ್ರೆ ತತ್ವೋಪದೇಶ ಮಾಡುತ್ತಿದ್ದ ನನ್ನ ಪತಿ ಏನಾದ್ರೂ ಇಲ್ಲಿಗೆ ಆಗಮಿಸಿದರೇನು? ಯಾರೆಂದು ತಿಳಿಯುವುದಿಲ್ಲ, ವಿಚಾರಿಸಿ ನೋಡಮ್ಮ. ಪೂಜಾರೆ, ಇಲ್ಲಿ ಬನ್ನಿವರಾಗಿ ಆಗಲಿ, ನಡೆಯಿರಿ. ಈ ಪೀಠವನ್ನು ಅಲಂಕರಿಸುವರಾಗಿ. ಎಲೈ ಬಾಲೆ, ನೀನೇನು ಆ ಪರ್ವತ ರಾಜಕುಮಾರಿಯು? ಹೌದು, ನಾನೇ. ತಾವು ಯಾರು? ದೇವಿ, ನಾನು ಭೂಲೋಕದಿಂದ ಬಂದೆನು. ಅಲ್ಲಿ ಅದ್ವಿತೀಯ ಪರಾಕ್ರಮದಿಂದ ಇಂದ್ರ ಪದವಿಯನ್ನು ಪಡೆದ ಒಬ್ಬ ಪರಾಕ್ರಮಿಯು ನಿನ್ನಪೇಕ್ಷೆಯಿಂದ ಇರುವನು. ನಾನು ಆತನ ಮನೆ ಪುರೋಹಿತನು. ಆತನಿಷ್ಟದಂತೆ ನಿನ್ನಲ್ಲಿ ಒಂದೆರಡು ಮಾತನಾಡಲು ಬಂದಿರುವೆನು. ಓಹೋ, ಬಹಳ ಸಂತೋಷ. ಹಾಗಾದ್ರೆ ಮಾತನಾಡುವರಾಗಿ. ಹಾಗಾದರೆ ಕೇಳು. ಚಕ್ರವರ್ತಿ ಸಾರ್ವಭೌಮ ವೀರಾದಿ ವೀರನು ನಮ್ಮ ಜಲಂಧರನು. ಅಂದರೆ ನಿನಗೆ ಸರ್ವಸ್ವವನ್ನು ಅರ್ಪಿಸಬೇಕೆಂದು, ನನ್ನಲ್ಲಿ ಆತ್ಮಾರ್ಪಣೆ ಮಾಡಬೇಕೆಂದು ಸಂಕಲ್ಪಿಸಿರುವನು. ಹಾಗಾದ್ರೆ ನನ್ನಲ್ಲಿ ಇಷ್ಟೊಂದು ಭಕ್ತಿ ಇದ್ದರೆ ಆತರ ಇಲ್ಲಿಗೆ ಬರಬಹುದಿತ್ತಲ್ಲವೇ? ಅಮ್ಮ, ಇದರಲ್ಲಿ ಏನೋ ಮೋಸದಂತೆ ಇರುವುದು. ಸ್ವಲ್ಪ ವಿಚಾರಿಸಿ ನೋಡಮ್ಮ. ನನಗೆ ತಿಳಿದಿರುವುದು. ಹಾಗಾದ್ರೆ ಅವರೆಲ್ಲಿರುವರು? ದೇವಿ, ನೀನು ಬರುವಲೊಪ್ಪುವುದಾದರೆ ಎಲ್ಲವನ್ನು ವಿವರವಾಗಿ ಹೇಳುವೆನು. ಖಂಡಿತವಾಗಿಯೂ, ಅದರಲ್ಲಿ ನಿಮಗೆ ಸಂದೇಹ ಬೇಡ. ನೀವು ಖಂಡಿತವಾಗಿಯೂ ಅವರ ಬಗ್ಗೆ ನನಗೆ ತಿಳಿಸಬಹುದಲ್ಲವೇ? ಹಾಗಾದರೆ ಕೇಳು. ಆತನ ಹೆಸರು ಚಕ್ರವರ್ತಿ ಸಾರ್ವಭೌಮ ವೀರಾದಿ ವೀರ ಜಲಂಧರನು. ಅಂದರೆ ನೀನು ಕೇಳಿಯೇ ಇರಬೇಕಲ್ಲವೇ? ಆಹಾ, ಆ ನಾಮಾಂಕಿತವನ್ನು ನಾನು ಕೇಳಿಯೇ ಇರುವೆನು. ಸಮುದ್ರ ರಾಜರ ಮಗರಾದ ಅವರು ಆ ಜಲಂಧರನೇ ಅಲ್ಲವೇ? ನೋಡಿದೆಯಾ, ನಿನಗೆಲ್ಲವೂ ತಿಳಿದೇ ಇರುವುದು. ಹಾಗಾದ್ರೆ ಹೀಗೆ ದಯಮಾಡಿಸಿ. ಆಗಲೇ, ನಡೆಯಿರಿ. ನಾನು ಬಂದ ಕಾರ್ಯವು ಇಷ್ಟು ಸುಲಭವಾಗಿ ಕೈಗೂಡಿ ನನಗೆ ಇಷ್ಟು ಮರ್ಯಾದೆ ದೊರೆಯುತ್ತಲ್ಲ. ಇರಲಿ, ನಡೆಯಿರಿ. ಸಖಿಯರೇ, ಅಮ್ಮ, ಈತನಿಗೆ ಕರೆದುಕೊಂಡು ಹೋಗಿ ಈತನಿಗೆ ತಕ್ಕ ಮರ್ಯಾದೆಯನ್ನು ಕೊಟ್ಟು ಬಹಳ ಮರ್ಯಾದೆಯಿಂದ ನೋಡಬೇಕು. ತಿಳಿಯಿತೇನು? ತಿಳಿಯಿತು. ಬನ್ನಿ, ಕುಳಿತುಕೊಳ್ಳುವರಾಗಿ. ಮರ್ಯಾದೆಯನ್ನು ಮಾಡಲೇ ಮಾಡಲಿ. ಮಾಡಬೇಕು. ಅಯ್ಯೋ ಪಾರ್ವತಿ, ಅವರು ನನ್ನನ್ನು ಪೂಜೆ ಮಾಡಿ ಎಂದರೆ ಹೊಡೆಯುತ್ತಿರುವರಲ್ಲ.
ವಿಪ್ರವೋತ್ಮ, ನಿಮ್ಮಂತವರಿಗೆ ನಮ್ಮ ಕೈಲಾಸದಲ್ಲಿ ದೊರೆಯುವ ಮರ್ಯಾದೆಯೂ ಇದೆಯೇ? ಅಯ್ಯೋ, ಈ ವಿಷಯವು ನನಗೆ ತಿಳಿದೇ ಇರಲಿಲ್ಲವೆಲ್ಲ. ಅಮ್ಮ ಇನ್ನೊಂದು ಸಾರಿ ಮರ್ಯಾದೆಯನ್ನು ಮಾಡಲೇ? ಸಖಿ, ಇನ್ನೂ ಒಂದು ಬಾರಿ ಮರ್ಯಾದೆಯನ್ನು ಮಾಡಲೇ? ಮಾಡುವಳಾಗು. ಮಾಡಲೇ? ಅವಿವೇಕಿ ತರುಣಿಯರೇ, ನಾನು ಯಾರು ಬಲ್ಲಿರಾ? ಜಲಂಧರ ಮಿತ್ರನಾದ ರಾಹು ನಿಮ್ಮನ್ನು ಈಗಲೇ ಸೆಳೆಬಿಡದು ಈ ಪಾರ್ವತಿಯನ್ನು ಸೆಳೆದುಕೊಂಡು ಹೋಗುವೆನು. ರಾಹುದೇವ, ನಮ್ಮ ಸಖಿಯರು ಮಾಡಿದ ಅಪರಾಧವನ್ನು ಮನ್ನಿಸಿ ಶಾಂತರಾಗಿ. ನಾನು ಶಿವ ಪೂಜೆಯನ್ನು ಮುಗಿಸಿಕೊಂಡು ಬರುವೆನು. ನೀವು ಅಲ್ಲಿಯವರೆಗೂ ಇಲ್ಲಿ ಇರುವರಾಗಿ. ಆಹಾ, ಈ ಪಾರ್ವತಿ ಎಂತಹ ಗುಣಶಾಲಿ. ಇರಲಿ, ನಾನು ಸಹ ನಿಮ್ಮ ಬಳಿಯಲ್ಲಿಯೇ ಬರುವೆನು. ಹಾಗೆ ಆಗಲಿ, ಖಂಡಿತವಾಗಿಯೂ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೋತ್ತರ. ಶಂಕರ ಶಂಕರ ಶಂಕರ. ಭಸ್ಮವಂ ದೈವೇ ಎಲ್ಲವೋ ರಾಹು, ನೀನು ಇಂತಹ ನೀಚ ಕಾರ್ಯಕ್ಕೆ ನಿಂತೆಯ ದುರಾತ್ಮ. ಸಾರಿ ಬಿಡಿದು ಚೆಂಡಾಡುವೆನೋ, ಸಾರಿ ಬಿಡಿದು ಚೆಂಡಾಡುವೆನೋ ಮೂಡನೆ ನಿನ್ನ
ಬಗೆವಂ ಕರುಳ ಹರಿವೆಂ ಶಿರವ ಬಗೆವಂ ಕರುಳ ಮದವ ನಡಿಸುವೆ ನಿನ್ನನು ನಾವು ಮದವ ನಡಿಗಿಸುವೆ ನಿನ್ನನು ನಾವು ಮದವ ನಡಿಸುವೆ ನಿನ್ನನು ನಾವು ನಿನ್ನನು ನಾವು ನಿನ್ನನು ನಾವು ಪವನ ಪರ ಶಿವ ಪಾರ್ವತಿ ರಮಣ ಪವನ ಪರ ಶಿವ ಪಾರ್ವತಿ ರಮಣ ಪಾಲಿಸು ನಂಬಿದೆ ನಿನ್ನಯ ಚರಣ ಪಾಲಿಸು ನಂಬಿದೆ ನಿನ್ನಯ ಚರಣ ಕಣ್ಣು ಕಾಣದೆ ಮಾಡಿದ ತಪ್ಪನು ಕಣ್ಣು ಕಾಣದೆ ಮಾಡಿದ ತಪ್ಪನು ಮನ್ನಿಸಿ ಕಾಯೋ ಮಹಾನುಭಾವ ಮನ್ನಿಸಿ ಕಾಯೋ ಮಹಾನುಭಾವ ಇದನ್ನ ಪಾಲಿಸೋ ಪರದೈವ ದೇವಾ ದೇವ ದೀನ ದಯಾ ಪರಾಶಂಕರ ಇದು ಶರಣಾಗತನಾಗಿರುವನು ನನ್ನ ಅಪರಾಧವನ್ನು ಮನ್ನಿಸು ದೇವ ಮನ್ನಿಸು. ಲೋ ರಾಹು, ಹಿಂದೆ ವಿಷ್ಣುವಿನಿಂದ ಆದ ಶಿಕ್ಷೆಯನ್ನು ಮರೆತು ಮತ್ತೆ ಇಂತಹ ನೀಚ ಕಾರ್ಯಕ್ಕೆ ನಿಂತೆಯ ಎಚ್ಚರಿಕೆ, ನಿನ್ನ ತಲೆಯು ಹಾರಿ ಹೋದೀತು. ಹೊರಡು. ಇಲ್ಲ ಪರಮೇಶ್ವರ, ಇಲ್ಲ, ನಾನು ಇಂತಹ ಕಾರ್ಯಗಳಿಗೆ ಬರಲಿಲ್ಲ. ನನ್ನನ್ನು ಕ್ಷಮಿಸು ದೇವ, ಕ್ಷಮಿಸು. ಎಚ್ಚರಿಕೆ, ಕೂಗದೆ ಹೊರಡು. ಮತ್ತೇನಾದರೂ ನನ್ನ ದೃಷ್ಟಿಗೆ ಬಿದ್ದರೆ ನಿನ್ನ ಅವತಾರವೇ ಪೂರೈಸುವುದು. ಇಲ್ಲ ಪರಮೇಶ್ವರ, ಈಗಲೇ ಹೊರಟು ಹೋಗುವೆನು. ಭಯಪಡಬೇಕೆ ಕಾಂತ ಮನೆಯೇ, ಭಯಪಡಬೇಕೆ ಕಾಂತ ಮನೆಯೇ, ಕಾಯುವೆ ನೋಡಿ ಘನ ಕಾರ್ಯವನು, ಕಾಯುವೆ ನೋಡಿ ಘನ ಕಾರ್ಯವನು, ಭಯಪಡಬೇಕೆ ಕಾಂತ ಮನೆಯೇ. ಅಂಬಿಕಾ ಕಾಯುತ್ತೆ ನೋಡಿ ಘನ ಕಾರ್ಯವನು, ಪರಿಹರಿಸುತ್ತಲಿ ಕರ್ಮ ತಾಂಡವ, ಪರಿಹರಿಸುತ್ತಲಿ ಕರ್ಮ ತಾಂಡವ, ಜಯ ತರುವೆನು ನಾ ಧರ್ಮದ ಮುನ್ನ, ಜಯ ತರುವೆನು ನಾ ಧರ್ಮದ ಮುನ್ನ, ಅಳಿಸಿ ಅಧರ್ಮವ ಬೆಳೆಸುವೆ ಸತ್ಯವ, ಅಳಿಸಿ ಅಧರ್ಮವ ಬೆರೆಸುವೆ ಸತ್ಯವ, ನೋಡುವೆ ನೀ ಮನದ ನಂಬಿಸೋದನ್ನ, ನೋಡುವೆ ನೀ ಮನದ ನಂಬಿಸೋದನ್ನ, ಭಯಪಡಬೇಕೆ ಕಾಂತಾಮಣಿ ರಮಣಿ. ಅಂಬಿಕಾ, ನಾನಿದೆಲ್ಲವನ್ನೂ ಬಲ್ಲೆನು, ಅಂದರೆ ನಾನು ಕಾಲ ನಿರೀಕ್ಷೆ ಹೇಳಿದ್ದೇನು. ಆ ಕಾಲವು ಈಗ ಒದಗಿದೆ, ಬಿಡು ಚಿಂತೆಯನ್ನು. ಆಗಲಿ ಸ್ವಾಮಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ತಕ್ಕ ಶಿಕ್ಷೆ ಆಯಿತು. ಇನ್ನು ಆ ಜಲಂಧರನಿಗೆ ಆಗಬೇಕಾಗಿದೆ. ಆ ಶಿವನ ವೇಷಧಾರಿಯಾದ ಆ ಜಲಂಧರನಿಗೆ ತಕ್ಕ ಶಿಕ್ಷೆ ಆದರೆ ಅವನಿಗೆ ಮುಂದಿನ ಕಾರ್ಯವು ನಡೆಯುವುದು. ಇರಲಿ. ಓಹೋ, ಅದೋ ಆತನೇ ಬರುತ್ತಿರುವನು. ಇರಲಿ,
ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ. ಪರಮೇಶ್ವರನಿಗೆ ನಮಸ್ಕರಿಸುವೆನು. ಇದೇಕೆ ಪರಮಾತ್ಮ ಹೀಗೆ ನಗುತ್ತಿರುವೆ? ಮತ್ತೇನು ಪೂಜ್ಯರೇ, ನನ್ನನ್ನು ಯಾರೆಂದರಿತೀರಿ ನೀವು? ಯಾರೆಂದರೆ ಗಂಗಾಧರನೆಂದು, ಗೌರೀಧರನೆಂದು. ಪೂಜ್ಯರೇ, ಅವನು ಜಲಂಧರನು, ಗಂಗಾಧರನಲ್ಲ. ಏನು? ಜಲಂಧರ ಚಕ್ರವರ್ತಿ? ನಮ್ಮ ಜಲಂಧರ ಚಕ್ರವರ್ತಿ. ವೇಷ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನೀವು ಈ ವೇಷದಲ್ಲಿ ಏನಾದರೂ ಪಾರ್ವತಿ ಬಳಿ ಹೋದರೆ ನಿಮ್ಮ ಕೆಲಸವು ಆಯಿತೆಂದೇ ತಿಳಿ. ಇದೆಲ್ಲವೂ ನಿಮ್ಮ ಪ್ರೇರಣೆಯ ಫಲ ನಾರದರೆ. ಆಗಲಿ, ಬಹಳ ಸಂತೋಷ. ಅದೋ ನಿಮ್ಮ ರಾವು ಇತ್ತಲೇ ಬರುತ್ತಿರುವನು. ಹೋದ ಕಾರ್ಯವು ಆಗಿರಬೇಕಲ್ಲವೇ? ಸಂದೇಹವೇಕೆ? ಅವನು ಶೂರನು, ಯುಕ್ತಿವಂತನು. ಏನಯ್ಯ ರಾಹು, ಹೋದ ಕೆಲಸವು ಪೂರೈಸುತ್ತೋ? ಅಯ್ಯೋ ನಾರದರೇ, ಪೂರೈಸೇ ಹೋಗಿತ್ತು, ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡು ಬಂದೆನು. ಅಯ್ಯೋ ನಾರದರೇ, ಕೆಟ್ಟನು ಕೆಟ್ಟನು. ಇನ್ನೇನು ಗತಿ? ಇದೇನು ಇವನಿಗೆ ಹುಚ್ಚು ಇರುವುದಿರುವುದು? ಎಲ್ಲವೋ ರಾಹು. ಇಲ್ಲ ಪರಮೇಶ್ವರ, ನಿನಗೆ ವಿರೋಧವಾದ ಕಾರ್ಯಗಳನ್ನು ನಾನು ಮಾಡುವುದಿಲ್ಲ. ಕ್ಷಮಿಸು ದೇವ, ಕ್ಷಮಿಸು. ನಾನು ಹೊರಟು ಹೋಗುವೆನು. ಎಲ್ಲವೋ ನಿನ್ನನ್ನು ನಾನು ಏತಕ್ಕಾಗಿ ಕ್ಷಮಿಸಬೇಕೋ? ಇನ್ನು ನಿನಗೆ ವಿರೋಧವಾದ ಕಾರ್ಯಗಳನ್ನು ನಾನು ಮಾಡುವುದಿಲ್ಲ ದೇವ, ಕ್ಷಮಿಸು. ಇದೇನು ಇವನಿಗೆ ಭ್ರಾಂತಿ ಹಿಡಿದಿರುವುದೋ ಹೇಗೆ? ಅದರಿಂದಲೇ ಹೀಗಾಯಿತು ಪರಮಾತ್ಮ. ರಾಹು, ನೀನು ಸರಿಯಾದ ಸಮಯಕ್ಕೆ ಬಂದೆ ನೋಡು. ಈತನು ನಿನ್ನ ಆಗಮನಕ್ಕೆ ಕಾದಿದ್ದನು. ಅಯ್ಯೋ ನಾರದರೆ, ಈತನನ್ನು ನೋಡಿದರೆ ನನಗೆ ಭಯವಾಗುವುದು. ಇವನು ನನ್ನನ್ನು ಹುಡುಕಿಕೊಂಡು ಶಿಕ್ಷಿಸಲೇ ಬಂದಿರುವನು. ಎಲ್ಲವೋ ಭ್ರಷ್ಟ, ನಾನು ನಿನಗೆ ಏನೆಂದು ಹೇಳಿದ್ದೇನೋ? ಇನ್ನು ನಿನಗೆ ಇನ್ನು ನನಗೆ ವಿರೋಧವಾದ ಕಾರ್ಯಗಳನ್ನು ನೀನು ಮಾಡಬಾರದು ಅಂತ ಹೇಳಿರಲಿಲ್ಲವೇ ಪರಮಾತ್ಮ? ಇವನ ಮಾತೆಯೇ ಸಂಬದ್ಧವಾಗಿದೆಯಲ್ಲ. ಎಲ್ಲವೋ ನಾನು ನಿನಗೆ ಹಾಗೆ ಹೇಳಿದ್ದೇನೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ನೀವೇ ಹೇಳಿರಲಿಲ್ಲವೇ? ಛೀ ಭ್ರಷ್ಟ, ಇವನಿಗೆ ಪಾನದಿಂದ ಪಿತ್ತ ನೆತ್ತಿಗೆ ಇರುವಂತೆ ಕಾಣುತ್ತದೆ. ಚೆನ್ನಾಯಿತು. ರಾಹು, ಸ್ವಾಮಿಯು ಕುಪಿತನಾಗಿರುವನು. ಇನ್ನು ಕೂಗದೆ ಪಟ್ಟಣಕ್ಕೆ ಹೊರಡು. ಪರಮೇಶ್ವರ, ನಿನಗೆ ವಿರೋಧವಾದ ಕಾರ್ಯಗಳನ್ನು ನಾನು ಯಾವುದೂ ಮಾಡುವುದಿಲ್ಲ. ಎಲ್ಲವೋ ರಾಹು, ಈಗಲಾದರೂ ನಾನು ಹೇಳುವ ಮಾತನ್ನು ಕೇಳುವೆಯಾ? ಮಾಡುವೆನು ದೇವ. ಈಗಲೇ ನಿನ್ನ ಕೂಡಲೇ ಪಟ್ಟಣಕ್ಕೆ ಹೊರಟು ಹೋಗುವೆನು. ಛೀ ಭ್ರಷ್ಟ, ಹೋಗು, ಹೊರಟು ಹೋಗು. ರಾಹು, ಹೊರಡು. ನನ್ನ ಮುಂದೆ ನಿಲ್ಲುವಂತೆ ಹಾಳಾಗಿ ಹೋಗು. ನಾರದರೆ, ಈ ರಾಹುವನ್ನು ಕಳಿಸಿದ್ದು ವ್ಯರ್ಥವಾಯಿತಲ್ಲ. ಈಗ ನಾನೇ ಹೋಗಿ ಆ ಕೈಲಾಸಕ್ಕೆ ಹೋಗಿ ಪಾರ್ವತಿಯನ್ನು ಕರೆದುಕೊಂಡು ಬರುವೆನು. ಆಹಾ, ಇದೇ ಒಳ್ಳೆಯ ಸಮಯ. ಕೈಲಾಸಕ್ಕೆ ಹೊರಡಿಯಿರಿ. ಆಗಲಿ ಪೂಜ್ಯರೇ. ಆಹಾ, ಈ ಅವಿವೇಕಿಗಳಿಬ್ಬರು ಪರಸ್ಪರ ಮೋಸ ಹೋದರು. ಇನ್ನು ಆ ಜಲಂಧರನು ಪಾರ್ವತಿ ದೇವಿಯ ಬಳಿ ಹೋಗಿರುವನು. ಅಲ್ಲಿ ಏನು ನಡೆಯುವುದೋ ಹೋಗಿ ನೋಡುವನು. ಮಹಾದೇವ ಮಹಾದೇವ. ಸಖಿ, ಈ ದಿನ ನನ್ನ ಸ್ವಾಮಿಗೆ ಹೂಮಾಲೆಯನ್ನು ಸಲ್ಲಿಸಲು ಹೂಗಳನ್ನು ಕೊಯ್ದು ಬರೋಣವೇ? ಹಾಗೆ ಆಗಲಿ, ನಡೀರಿ. ಆಹಾ, ಬಹಳ ಚೆನ್ನಾಗಿರುವುದಲ್ಲ? ಆಹಾ, ತುಂಬಾ ಚೆನ್ನಾಗಿರುವುದು. ಇಂತಹ ಸೌಂದರ್ಯವನ್ನು ನಾನು ಕಂಡಿರಲೇ ಇಲ್ಲವಲ್ಲ. ಗುಂಡು ಗುಂಡಾಗಿ. ಇವಳನ್ನು ತೋರಿದ ನಾರದೇ ನನಗೆ ಪರಮಾಪ್ತರು. ಬೇಗ ನಿನ್ನ ಸ್ವಾಮಿ ಪೂಜ್ಯರೇ, ಸಲ್ಲಿಸಬೇಕಲ್ಲವೇ? ಬಹಳ ಆಕೆಯ ಹತ್ತಿರದಲ್ಲಿ ಪಾರ್ವತಿ. ಇರುವಿರಿ. ಸೋದರಣಿಯು ಅವಳೇ. ಇನ್ನು ಮುಂದೆ ಈ ಜಲಂಧರನ ಮನೋಹಾರಿಯಾಗುವುದು ಅಲ್ಲವೇ? ಖಂಡಿತ ಖಂಡಿತ, ಜಲಂಧರನ ಪ್ರಾಣಹಾನಿಯಾಗುವಳು. ಗಂಗಾಧರ, ನಿನ್ನ ಮನಸ್ಸನ್ನು ಅಪರಿಸಿರಿಂದಲೇ ನಿನ್ನ ತನುವನ್ನು ಅಪರಿಸಿರುವಳು. ಅದು ನಿಜವೇ ನಾರದರೆ, ಖಂಡಿತವಾಗಿಯೂ ನಿನ್ನ ತನುವನ್ನು ಖಂಡಿತವಾಗಿಯೂ ಅಪರಿಸಿರುವಳು. ತ್ರಿಲೋಕ ಜ್ಞಾನಿಗಳಾದ ನಿಮ್ಮ ಮಾತು ಎಂದಿಗೂ ಸುಳ್ಳಾಗಲಾರದು. ಇಂತಹ ಸೌಂದರ್ಯವನ್ನು ನಾನು ಕಂಡಿರಲೇ ಇಲ್ಲ. ಇವಳನ್ನು ತೋರಿದ ನೀವೇ ನನಗೆ ಪರಮಾಪ್ತರು. ಇನ್ನು ಹೋಗಿ ಇವಳನ್ನು ಮಾತನಾಡಿಸುವ. ಖಂಡಿತ. ಪೂರ್ಣ ಸುಧಾಕರ ವದನೆ, ಪೂರ್ಣ ಸುಧಾಕರ ವದನೆ, ಕರ್ಣಾಂತ ವಿಲಾಸ ವದನೆ, ಕರಿವರ ಗಮನೆ. ಆ
ರುಚಿ ರುಚಿಯ ಮೃದುವರ್ಣಾದರೆ ಸ್ವರ್ಣ ರುಚಿ ರುಚಿಯ ಮೃದುವರ್ಣಾದರೆ ಬಾರೆ ಸಿಗಲಿ ಕುಮಾರಿ ಶಿಖರಿ ಕುಮಾರಿ ಎಂದು ತನ್ನ ಭಾಗದ ಮಾರಿಯನ್ನೇ ಕರೆದುಕೊಂಡನು. ಕಂಡೆ ನಿಂದು ನಾ ಪೂರ್ಣಚಂದ್ರ ವದನೆಯ ಕಂಡೆ ನಿಂದು ನಾ ಪೂರ್ಣಚಂದ್ರ ವದನೆಯ ಇಂದು ಧರನ ರಾಣಿ ಮಂಡಲಾಲನೆಯ ಕಂಡೆ ನಿಂದು ನಾ ಪೂರ್ಣಚಂದ್ರ ವದನೆಯ ಪುಂಡರೀಕ ಚಾರುವದನೆಯ ಪುಂಡರೀಕ ಚಾರುವದನೆಯ ನೋಡಿ ಆನಂದದಿ ಆಲಂಗಿಪನ ಮಂದಗಮನೆಯಾದ ಗೌರಿಯನ್ನ ಮಂದಗಮನೆಯಾದ ಗೌರಿಯನ್ನ ಕಂಡೆ ನಿಂದು ನಾ ಪೂರ್ಣಚಂದ್ರ ವದನೆಯ ವದನೆಯ ಸುಂದರಿಯ ಎಲೈ ಮನೋಹರೆ, ನಿನ್ನನ್ನು ನೋಡಲು ಬಂದಿದ್ದರೂ ಸುಮ್ಮನೆ ಇರುವೆಯಲ್ಲ, ಏಕೆ? ನನ್ನ ಮೇಲೆ ಕೋಪವೇ? ಏನು ಸನಕಾದಿಗಳಿಗೆ ಉಪದೇಶವನ್ನು ಮಾಡಲು ಹೋಗಿದ್ದ ನನ್ನ ಕಾಂತರು ಬಂದರೆ? ಬಂದಿರುವನು ಪ್ರಿಯೆ, ಇದೋ ನೋಡು. ನಾನು ನಿನ್ನನ್ನು ನೋಡಬೇಕೆ? ಏತಕ್ಕೆ ನೋಡಬಾರದು? ನನ್ನನ್ನು ಯಾರೆಂದರಿತೆ? ನೀನು ಯಾರೆಂದು ನಾನು ಅರಿಯದವಳೆಂದು ತಿಳಿದೆಯೇನು? ಯಾರೆಂದೇ ನಿನ್ನನ್ನು ನಾನು ನೋಡಬೇಕೆ ಎಂದು ಕೇಳುತ್ತಿರುವೆನು. ನಾನೇ ಅಲ್ಲವೇ ಮದನಾರಿ ಶಂಕರನು. ಏನೇನು? ನೀನು ಮದನಾರಿ ಶಂಕರನೇ? ಸಾಕು ಮಾಡು ನಿನ್ನ ವಿನೋದದ ಮಾತುಗಳನ್ನು. ಏತಕ್ಕೆ ನೀನು ನನ್ನನ್ನು ನೋಡಬೇಕೆಂದರೆ ನನ್ನ ಅಭಿಲಾಷೆಗಳನ್ನು ಸಲ್ಲಿಸುವುದಕ್ಕಾಗಿ. ನನ್ನನ್ನು ಸಂತೋಷಪಡಿಸು. ಬಾ ಸುಂದರಿ, ಬಾ. ಮಂದಗಮನೆ ನಾನಂದದೆ ಎನ್ನ ಸಂತಸ ಪಡಿಸು ಬಾ ಸುಂದರಿ. ಮಂದಗಮನೆ ನಾನಂದದೆ ಎನ್ನ ಸಂತಸ ಪಡಿಸು ಬಾ ಸುಂದರಿ. ಸಂದೇಶಿ ನಿನ್ನ ನಂದವ ಪಡೆಯೇ ಬಂದೆ ನಾ ಹಿಂದೆ. ಇಂದು ವದನೆಯ ರಾಣಿ ಬಂದು, ಇಂದು ವದನೆಯ ರಾಣಿ ಬಂದು ಬೇಗದಿ ನೀರೇ ಮಂದಕ ಮನೆ ನಿನ್ನ ನಂದರಿ ಎಲ್ಲ ಸಂತಸ ಪಡಿಸು ಬಾ ಸುಂದರಿ, ಬಾ ಸುಂದರಿ, ಬಾ ಸುಂದರಿ. ಕೇಳಿ ಅಮ್ಮ, ಇಲ್ಲಿ ಬಾ. ಇವರಿಗೆ ಈ ಪುಷ್ಪಮಾಲಿಕೆಯನ್ನು ಧರಿಸಿ ಮರ್ಯಾದೆಯನ್ನು ಮಾಡಬಾರದೇನು? ಮಾಡಬೇಕೇ? ಮಾಡಲೇಬೇಕು. ಈ ಪುಷ್ಪಮಾಲಿಕೆಯಿಂದ ಇವರನ್ನು ಅಲಂಕರಿಸಬೇಕಲ್ಲವೇ? ಹಾಗೆ ಆಗಲಿ ಅಮ್ಮ. ಕುಳಿತುಕೊಳ್ಳು ಬರುವರಾಗಿ. ಆಗಬಹುದು ಅಮ್ಮ, ಮರ್ಯಾದೆಯನ್ನು ಮಾಡಲೇ? ಖಂಡಿತವಾಗಿಯೂ.
ಅಯ್ಯೋ, ಇದೇನು ಇದೇನು ಉರಿ? ಇದೇನಿದು? ಮೈಯೆಲ್ಲ ಉರಿಯುತ್ತಿರುವುದಲ್ಲ. ಅಯ್ಯೋ ಅಯ್ಯೋ, ಉರಿಯು ಜಾಸ್ತಿ ಆಯ್ತಲ್ಲ. ಅಯ್ಯೋ, ಇದೇನು? ಮೈಯೆಲ್ಲ ಉರಿ, ಮೈಯೆಲ್ಲ ಉರಿ. ಅಯ್ಯೋ ಅಯ್ಯೋ, ತಾಳಲಾರೆನು ಈ ಉರಿಯನ್ನು, ತಾಳಲಾರೆನು. ಉರಿ 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 ಉರಿ, ಅಯ್ಯೋ ಉರಿ, ಮೈಯೆಲ್ಲ ಉರಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಜಗನ್ಮಾತೆ ವಂದಿಸುವೆನು. ನಾರದರೆ ನಿಮಗೆ ತಪಸ್ಸಿದೆಯಾಗಲಿ. ಮಾತೆ, ಓಹೋ, ಇದೇನಿದು? ಈತನು ಹೀಗೆ ಬಾಧೆ ಬಿಡುತ್ತಿರುವನು? ಮತ್ತೇನಿಲ್ಲ ನಾರದರೆ, ಈತನು ಆತನ ಪತ್ನಿಯಲ್ಲಿ ಪಡೆಯಬೇಕಾದ ವಿನೋದವನ್ನು ನನ್ನಲ್ಲಿ ಪಡೆಯಲು ಬಂದನು. ಆದ್ದರಿಂದ ಇದು ಮೊದಲ ವಿನೋದವಷ್ಟೇ. ಇದೇನು? ಮೈಯೆಲ್ಲ ಜೇನು ಹುಳುಗಳು ಕಚ್ಚುವಂತೆ ಆಗುತ್ತಿರುವುದಲ್ಲ. ಅಯ್ಯೋ, ತಾಳಲಾರೆನು, ತಾಳಲಾರೆನಲ್ಲ, ತಾಳಲಾರೆನು. ನೀಲಮಗ್ನಾದ ಪರಮೇಶ್ವರ, ನಿನ್ನ ದೃಷ್ಟಿಗೆ ನಾನು ಗೋಚರವಾಗಲಿಲ್ಲವೇ? ನಾರದರೆ, ವಿನೋದವಂತೆ ವಿನೋದ. ಸದ್ಯಕ್ಕೆ ಪ್ರಾಣ ಉಳಿದರೆ ಸಾಕಾಗಿದೆ, ಪ್ರಾಣ ಉಳಿದರೆ ಸಾಕಾಗಿದೆ. ಪರಮೇಶ್ವರ, ಇದೆಲ್ಲವೂ ನಿಮ್ಮ ಪ್ರೇಮ ಪರೀಕ್ಷೆಯನ್ನು ಪರೀಕ್ಷಿಸುವುದಕ್ಕೆ. ನೀವು ಇಷ್ಟಕ್ಕೆ ಬೇಸರ ಪಟ್ಟರೆ ಹೇಗೆ? ಮಾತೆ, ಕ್ಷಿಪ್ರದಲ್ಲಿಯೇ ಉಪಸಂಹಾರವಾಗುವುದು, ಹಾಗೆ ಸಂಹಾರವೂ ಸಹ ಆಗುವುದು. ಖಂಡಿತ. ಜಲಂಧರ, ಕೇಳಿದೆಯಾ? ಇನ್ನು ನಿನ್ನ ಬಲೆಗೆ ಬಿದ್ದಂತೆಯೇ ತಿಳಿ. ಪರಮಾತ್ಮ, ಆಹಾ, ಇಷ್ಟಾದರೂ ಈತನಿಗೆ ಮಾಯು ನಿಜಾಂಶವು ತಿಳಿಯಲು ಮಾಯು ಕೊಯ್ದಿರುವುದು. ತಾಯಿಯಾದವರನ್ನು ವರಸೆಯನ್ನು ಬಯಸಿ ವಾಯು ವರಸೆಗಳಿಂದ ನಡೆದವನಿಗೆ ಪಾರ್ವತಿ ದೇವಿಯು ನಿಜಾಂಶವನ್ನು ತಿಳಿಸಿರುವಳು. ಎಲೈ ಪಾರ್ವತಿ, ಎಲೈ ಪಾರ್ವತಿ, ನಿನ್ನನ್ನು ನಂಬಿ ಬಂದ ನನ್ನ ಮನದ ತಾಪವನ್ನು ಬಗೆಹರಿಸುವೆಯೋ ಇಲ್ಲವೋ? ನಾನು ಬಗೆಹರಿಸಬೇಕೆ? ಆ ಮದನಾರಿಯನ್ನು ನೀನು ಪ್ರಾರ್ಥಿಸಿದಲ್ಲಿ ನಿನ್ನ ತಾಪವೆಲ್ಲವೂ ಪರಿಹಾರವಾಗುವುದು. ಹಾಗಾದರೆ ನನ್ನನ್ನು ಯಾರಿಂದ ಹರಿತೆ? ನಾನೇ ಅಲ್ಲವೇ ಮದಾರಿ ಶಂಕರನು? ನೀನು ಮದನಾರಿ ಆಗಿದ್ದರೆ ನಿನಗೆ ಮದನನ್ನು ಬಾಧಿಸುತ್ತಿರಲಿಲ್ಲವಲ್ಲ? ಸಾಕು ಮಾಡು, ಸಾಕು ಮಾಡು ನಿನ್ನ ವಿನೋದದ ಮಾತುಗಳನ್ನು. ಈಗಲಾದರೂ ನನ್ನ ಹಿಂದೆ ಬಾ. ಹೋಗೋಣ. ಎಲ್ಲಿಗೆ? ನಾನು ಎಲ್ಲಿಗೆಂದರೆ ಅಲ್ಲಿಗೆ. ಎಲ್ಲವೂ ನೀಚನೆ, ಯುಕ್ತವನ್ನರಿಯದೆ ನನ್ನಲ್ಲಿ ವಿನೋದದಿಂದ, ಪಶುವಿನ ರೀತಿಯಲ್ಲಿ ನನ್ನಲ್ಲಿ ವಿನೋದದಿಂದ ವರ್ತಿಸುತ್ತಿರುವೆಯಲ್ಲ. ಇದರಿಂದ ಮುಂದೆ ಯಾವ ಅನರ್ಥವಾಗುವುದು ಎಂಬುದನ್ನು ನೀನು ಅರಿತೇನು? ಅನರ್ಥ? ನನಗೆ ಅನರ್ಥ? ಈಗಲಾದರೂ ನಿನ್ನ ಚಂಡಿತನವನ್ನು ಬಿಟ್ಟು ಸುಮ್ಮನೆ ನನ್ನ ಹಿಂದೆ ನಡಿ. ಬರುವುದಿಲ್ಲವೆಂದರೆ? ಬರದಿದ್ದರೆ ಈ ಪಾಶದಿಂದ ನಿನ್ನ ಕಟ್ಟಿ ಸೆಳೆದುಕೊಂಡು ಹೋಗೋದು. ಬಲ ಬಲ, ಬೆಂಕಿಯಂತಹ ಹೆಂಗಸು. ಈ ಹಾಗೆ ಮಾಡು, ಹಾಗೆ ಮಾಡಯ್ಯ, ಹಾಗೆ ಮಾಡು. ಹೊರಟು ಹೋಗುವಳಯ್ಯ, ಹೋಗು ಹೋಗು. ಎಲ್ಲ ಚಂಡಿ, ನೀನು 14 ಲೋಕಗಳಲ್ಲಿ ಅಡಗಿದರು ನಿನ್ನನ್ನು ನಾನು ಬಿಡದಾರಿ. ನಡೆ ನನ್ನ ಹಿಂದೆ. ಆಗಲಿ, ಸ್ವಲ್ಪ ಅವಕಾಶವನ್ನು ಕೊಡು. ನಾನು ಶಿವ ಪೂಜೆಯನ್ನು ಮುಗಿಸಿ ಅನಂತರ ನಿನ್ನ ಸಂಗಡ ಬರುವೆನು. ಈಗ ದಾರಿಗೆ ಬಂದಳು. ಆಗಲಿ, ಬೇಗನೆ ಬಾ. ನೋಡಿದಿರಾ ನಾರದರೆ, ಹೇಗೆ ದಾರಿಗೆ ಬಂದಳು? ಅದಿರಲಿ, ಇನ್ನು ಮುಂದೆ ಇಲ್ಲಿ ಏನು ನಡೆಯುವುದೋ? ಏನಾದರೂ ಆಗಲಿ ನಾರದರೆ, ಇವಳು ನನ್ನ ಕೈಗೆ ಸಿಕ್ಕಳಲ್ಲ, ಅಷ್ಟೇ ಸಾಕು. ಓಂ ನಮಃ ಶಿವಾಯ.
ವೇಷವೇನು? ಮೊದಲು ನಿನ್ನ ತಾಯಿಯಾದ ಪಾರ್ವತಿಗೆ ಶರಣಾಗತನಾಗು, ಇಲ್ಲವಾದರೆ ನಿನ್ನ ನೀಗರೆ ಸುಟ್ಟು ಭಸ್ಮ ಮಾಡುವೆನು ಮದಾಂಧ. ಎಲ್ಲವೋ ಬೈರಾಗಿ, ನೀನು ಸುಡಲು ಕುಸುಮದ ಬಾಣವಲ್ಲ, ಅಸಮತ್ರನನು ಈ ಜಲಂಧರನು. ನಾವು ಸಮಯೋಚಿತ ವೇಷಗಳಾಗಿರುವುದೇನೋ ನಿಜ. ಮಿತಿ ಮೀರಿ ಹೇಳಿದರೆ ನಿನ್ನನ್ನು ಸಿಳಿ ಇವಳನ್ನು ಸೆಳೆದುಕೊಂಡು ಹೋಗುವೆನು. ನನ್ನ ತಾಯಿಯು ಗಂಗಾದೇವಿಯು, ಇವಳು ನನಗೆ ತಾಯಿ ಹೇಗಾಗಬೇಕು? ಮರು ಮಾತನಾಡದೆ ಹಿಂದಿರುಗು, ಇಲ್ಲವಾದರೆ ಈ ನಿನ್ನ ರುಂಡವು ಮುಂಡದ ಮೇಲಿರಲಾರದು, ಎಚ್ಚರಿಕೆ. ದುರಾತ್ಮ, ಜಗಮತಿ ಕೂಡ ವಧಿಸುವೆ ನಿನ್ನ, ಬಿಡುವುದೇ ಮುನ್ನ ಧರೆಯೊಳಗೆ, ಬಿಡುವುದೇ ಮುನ್ನ ಧರೆಯೊಳಗೆ, ಬಿಡುವುದೇ ಮುನ್ನ ಧರೆಯೊಳಗೆ. ಜಗಮತಿ ಕೂಡ ವಧಿಸುವೆ ನಿನ್ನ, ಬಿಡುವುದೇ ಮುನ್ನ ಧರೆಯೊಳಗೆ, ಬಿಡುವುದೇ ಮುನ್ನ ಧರೆಯೊಳಗೆ, ಬಿಡುವುದೇ ಮುನ್ನ ಧರೆಯೊಳಗೆ. ಹಾರಿಸಿ ಶಿರವ ತೋರುವೆ ಮದವ, ಮಾಡುವೆ ಜಗಕ್ಕೆ ನಂದನವ. ಹಾರಿಸಿ ಶಿರವ ತೋರುವೆ ಮದವ, ಮಾಡುವೆ ಜಗಕ್ಕೆ ನಂದನವ. ಮಾಡುವೆ ಜಗಕ್ಕೆ ನಂದನವ, ಮಾಡುವೆ ಜಗಕ್ಕೆ ನಂದನವ. ಜಗಮತಿ ಕೂಡ ವಧಿಸುವೆ ನಿನ್ನ, ಬಿಡುವುದೇ ಮುನ್ನ ಧರೆಯೊಳಗೆ, ಬಿಡುವುದೇ ಮುನ್ನ ಧರೆಯೊಳಗೆ, ಬಿಡುವುದೇ ಮುನ್ನ ಧರೆಯೊಳಗೆ. ದುರುಳ ನಿನ್ನ ಮದ ಮೀರಿತುಕೆ, ದುರುಳ ನಿನ್ನ ಮದ ಮೀರಿತುಕೆ. ಜಡನೆ ನಿನ್ನ ದುರ್ವರ್ತನೆಯಿಂದ, ಜಡನೆ ಕೇಳು ದುರ್ವರ್ತನೆಯಿಂದ. ಅಗಮನೆ ಒದರದೆ ಸಲ್ಲಿಸುವ ಮುನ್ನ, ಅದಮನೆ ಒದರದೆ ಸಲ್ಲಿಸು ಮುನ್ನ, ಅದಮನೆ ಒದರದೆ ಸಲ್ಲಿಸು ಮುನ್ನ, ಅದಮನೆ ಒದರದೆ ಸಲ್ಲಿಸು ಮುನ್ನ. ಮುಗಿಸುವೆ ನಿನ್ನ ಟೋಪವನ, ಮುಗಿಸುವೆ ನಿನ್ನ ಟೋಪವನ, ಮುಗಿಸುವೆ ನಿನ್ನ ಟೋಪವನ, ಆ ಟೋಪವನ, ಟೋಪವನ. ಆಗಲಿ, ಯಾರಿಂದ ಯಾರು ಧ್ವಂಸ ಆಗುವರೋ ನೋಡಿ ಆಗ್ಬಿಡೋಣ. ಆ ಸಮರಕ್ಕೆ, ಆ ಸಮರಕ್ಕೆ ಮದಾಂಧ, ಸಿದ್ಧನಾಗು, ಸಿದ್ಧನಾಗು ಸಮರಕ್ಕೆ. ಸಿದ್ಧನಾಗುವ ಮದಾಂಧ. ಅಂದರೆ ಬೃಂದೆಯ ಪಾತಿರತ್ಯವನ್ನು
ಎಷ್ಟು ಹೊಗಳಿದರೂ ಅಸಾಧ್ಯವಾಗಿದೆ. ಅವಳ ಚಿತ್ತವು ನನ್ನಂತೆ ನಿಂತರಿಂದ ಜಲಂಧರನ್ನು ಬಲಗೊಂದಿ ಈಶ್ವರನ ಕೈಗೆ ಸಿಕ್ಕಿಬಿದ್ದರು. ಇರಲಿ, ಕೈಲಾಸಕ್ಕೆ ಹೋದ ನಾರದರು ಬಾರಲಿರಲ್ಲ. ಪರಮಾತ್ಮ, ನಾರದ, ಬೃಂದೇ ಕಾರ್ಯವು ಎಲ್ಲಿಗೆ ಬಂದಿರುವುದು? ಪರಮಾತ್ಮ, ವಿವರವಾಗಿ ಹೇಳಲು ಇದು ಸಮಯವಿಲ್ಲ. ಶಿವಜಲಂಧರನಿಗೆ ಯುದ್ಧಕ್ಕೆ ತಗಲಿಸಿ ಬಂದಿರುವೆನು. ದಾನವೇಂದ್ರನಿಗೆ ವಂದಿಸುವೆನು. ಏನೋ ರಾಹು ಬುಸುಗುಟ್ಟುತ್ತಿರುವೆ? ನಿನ್ನ ಮಾತನ್ನು ಕೇಳಿ ಕೈಲಾಸಕ್ಕೆ ಹೋಗಿದ್ದುರ ದುರಾದೃಷ್ಟ. ನನ್ನ ಉಸಿರೇ ನಿಂತು ಹೋಗುತ್ತಿತ್ತು. ಅದೇನು ಅಂತಹ ಪ್ರಮಾದ? ಅಲ್ಲಿ ಪಾರ್ವತಿಯ ಸಖಿಯರು ಪೂಜೆ ಮಾಡುತ್ತೇನೆ ಎಂದು ಕರೆದುಕೊಂಡು ಹೋಗಿ ಚೆನ್ನಾಗಿ ಗುದ್ದಿ ಗುದ್ದಿ ನನ್ನ ಮೂಳೆ ಮುರಿದರು. ಛೀ ವಿವೇಕಿ, ನಿನಗೆ ನಾಚಿಕೆಯಾಗುವುದಿಲ್ವೇ? ಅದರಲ್ಲಿ ನಂತರ ಏನಾಯಿತು? ಪಾರ್ವತಿಯು ಪೂಜಿಸುತ್ತಿದ್ದ ಲಿಂಗವು ಸಿಡಿದು ಶಂಕರನ ಹೊರಗೆ ಬಂದು ನನ್ನನ್ನು ಬಲಿ ಇಕ್ಕುವಷ್ಟರಲ್ಲಿ ದೇವಾ ಶರಣಾಗತನಾಗಿರುವ ನನ್ನನ್ನು ಮನ್ನಿಸು ಎಂದು ಬೇಡಿದೆನು. ಶಂಕರನು ಹೊರಟು ಹೋಗು ಎಂದು ಹೇಳಿದನು. ಅಲ್ಲಿಂದ ಹೊರಟು ಓಡಿ ಹೋಗುವಷ್ಟರಲ್ಲಿ ಶಂಕರನು ಮತ್ತೆ ಸ್ಪಂದಿಸಿ ನನ್ನ ಶಿರಸ್ಸನ್ನು ಛೇದಿಸುವನು. ಶಂಕರ, ಪರಮಾತ್ಮ ಕ್ಷಮಿಸು, ಪರಮಾತ್ಮ ಪ್ರೇಮಿಸ ಎಂದು ಕೇಳಿದನು. ಛೀ, ಹೋಗುವ ವಿವೇಕಿ, ಹೋದ ಕಾರ್ಯ ಮಾಡಿಕೊಂಡು ಬರದೆ ಆ ಬೈರಾಗಿಗೆ ಎದುರು ಬಿಡಬನಂತೆ. ಹೋಗುವ ವಿವೇಕಿ. ಅಯ್ಯೋ, ಸದ್ಯಕ್ಕೆ ಬದುಕಿದೆನು, ಹೊರಟು ಹೋಗುವೆನು. ನಾರದ, ಪರಮಾತ್ಮ, ನಾರದ, ಈಗ ಸರಿ ಹೋಯಿತು. ಆ ಬೃಂದೆಯ ಮನಸ್ಸಾದರೂ ಸ್ಥಿರವಾಗಿ ನನ್ನ ಕಡೆ ನಿಂತಿರುವುದರಿಂದಲೇ ಹೀಗಾಗಿರೋದು. ಇನ್ನು ಕ್ಷಿಪ್ರದಲ್ಲಿ ಶಂಕರನಿಂದ ನಾಶವಾಗೋಣ, ನಡೆ ಹೋಗೋಣ. ಆಗಲಿ ಪರಮಾತ್ಮ, ತಮ್ಮ ಇಷ್ಟಂತೆ ಆಗಲಿ. ಬೃಂದ, ಆನಂದವಾಂತೇನು ಕಾಂತಾಮಣಿ ನವ್ಯ ಕಾರುಣ್ಯ ತೋರೆ ಮನಮೋಹಿನಿ. ಆನಂದವಾಂತೇನು ಕಾಂತಾಮಣಿ ಕಾಣಿಸಿಲಿನ್ನ ಪ್ರೇಮ ಕುಸುಮದ ಕಾಮಿಸಿಲಿನ್ನ ಪ್ರೇಮ ಕುಸುಮದ ಕಾಮಿಸಿ ಬಂದೆನ ಕೋಮಲೆ ಕಾಯೋ. ಆನಂದವಾದೆನು ಕಾಂತಾಮಣಿ ನವ್ಯ ಕಾರುಣ್ಯ ತೋರೆ ಮನಮೋಹಿನಿ. ಆನಂದವಾದೆನು ಕಾಂತಾಮಣಿ. ಪ್ರೇಮ ದರುಳೆ ನೀನು ಪ್ರೇಮಿಸಿ ಕಾಮಿಸಿ ಪ್ರೇಮ ದರುಳೆ ನೀನು ಪ್ರೇಮಿಸಿ ಕಾಮಿಸಿ ನೀಡುತ್ತೆ ನಿನ್ನ ಆಲಿಂಗನದೆ ಮುನ್ನ. ನೀಡುತ್ತೆ ನಿನ್ನ ಆಲಿಂಗನದೆ ಮುನ್ನ. ಆನಂದವಾಂತೆನು ಕಾಂತಾಮಣಿ ನವ್ಯ ಕಾರುಣ್ಯ ತೋರೆ ಮನಮೋಹಿನಿ. ಆನಂದವಾಂತೆನು ಕಾಂತಾಮಣಿ ರಮಣಿ. ಬೃಂದ, ಸ್ವಾಮಿ. ಈ ವನಲಕ್ಷ್ಮಿ ನಿನ್ನಂತೆ ಸುಂದರವಾಗಿ ಕಂಗಳಿಸುತ್ತಿರಳಲ್ವೇ? ಹೌದು ಸ್ವಾಮಿ. ಅಯ್ಯ ಮುರಳೆ, ಹಾಗಲ್ಲ. ಮನ್ಮಥನು ಬೀರುವ ಪುಷ್ಪಬಾಣಗಳು ಅದಿರಲಿ. ಇಲ್ಲಿ ಸ್ವಲ್ಪ ಹೊತ್ತು ವೀರಿಸಿಕೊಂಡು ನಂತರ ಅರಮನೆಗೆ ಹೋಗೋಣ. ಹಾಗೆ ಆಗ್ಲಿ ಪ್ರಿಯ. ಪ್ರಣಯ ಕಲಾ ಮೋಹಿನಿ ಬಾಮಿನಿ ಮಂಜುಳಗಾಮಿನಿ
ಮಧುರ ಸುವಾಸಿನಿ ಪ್ರಣಯ ಕಲಾ ಮೋಹಿನಿ ಬಾಮಿ ಮಂಜುಳಗಾಮಿನಿ ಮಧುರ ಸುವಾಸಿನಿ ಪ್ರಣಯ ಕಲಾ ಮೋಹಿನಿ ಬಾಮಿ ನಿನ್ನ ಅನುರೂಪ ಭಾವ ತೋರುವ ನಿನ್ನ ಅನುರೂಪ ಭಾವ ತೋರುವ ನಿನ್ನ ಸುಲ್ಲಾಸ ಸುಖವ ನೀಡುವ ನಿನ್ನ ಅನುರೂಪ ಭಾವ ತೋರುವ ನಿನ್ನ ಸುಲ್ಲಾಸ ಸುಖವ ನೀಡುವ ಬಾ ಚಂದ್ರಕಾಂತೆ ಮಧುರಾವಸಂತೆ ಬಾ ಚಂದ್ರಕಾಂತೆ ಮಧುರಾವಸಂತೆ ಬಾರೇ ನೀರೇ ಬಾರೇ ನೀರೇ ನಟನ ಕಲಾ ಚತುರೇ ನೀ ನನ್ನ ಪ್ರಾಣ ಪ್ರೇಯಸೆ ನೀ ನನ್ನ ಪ್ರಾಣ ಪ್ರೇಯಸೆ ನನ್ನ ಮನವನ್ನು ಗೆದ್ದ ರೂಪಸೆ ನೀ ನನ್ನ ಪ್ರಾಣ ಪ್ರೇಯಸೆ ನನ್ನ ಮನವನ್ನು ಗೆದ್ದ ರೂಪಸೆ ಬಾ ಚಂದ್ರಕಾಂತೆ ಮಧುರಾವಸಂತೆ ಬಾ ಚಂದ್ರಕಾಂತೆ ಮಧುರಾವಸಂತೆ ಬಾರೇ ನೀರೇ ನಟನ ಕಲಾ ಚತುರೇ ಆಹಾ, ಇದೇನು ಆಶ್ಚರ್ಯ! ಈ ರುಂಡು ಯಾರ್ದು? ಅಯ್ಯೋ, ಇದು ನನ್ನ ಪ್ರಾಣೇಶ್ವರದು. ನನ್ನ ಸ್ವಾಮಿಯು ಇಲ್ಲೇ ಇದ್ದಾರಲ್ಲ. ಅಯ್ಯೋ, ನನ್ನ ಸ್ವಾಮಿ ಇಲ್ಲೇ ಇದ್ದಾರಲ್ಲ, ಇದು ಮಾಯವಾದಲ್ಲ. ಎಂತಹ ಅನರ್ಥವಾಯಿತು! ಈ ನೀಚ ಕಾರ್ಯವನ್ನು ಮಾಡಿದವರು ಯಾರಾದ್ರು? ಓಹ್, ಹಿಂದೆ ದೇವೇಂದ್ರನು ಇದೇ ರೀತಿ ನನ್ನನ್ನು ಸೆರೆ ಹಿಡಿಯಲು ಬಂದಿದ್ದನು. ಆಗ ವಿಫಲವಾಗಿ ಹೋಗಿದ್ದನು. ಅವನ ಕಡೆಯವರು ಯಾರೋ ಇದನ್ನು ಮಾಡಿರುವರು. ಏನು ಮಾಡಲಿ? ಅನ್ಯಾಯವಾಗಿ ನನ್ನ ಸ್ವಾಮಿಯನ್ನು ನಾನೇ ನನ್ನ ಕೈಯಾರೆಂದು ಕಳೆದುಕೊಂಡನಲ್ಲ. ಇರಲಿ, ಯಾವ ಪಾಪಿಯು ಇಂತಹ ಹೀನ ಕಾರ್ಯವನ್ನು ಮಾಡಿರುವರು, ಆ ಪಾಪಿಯು ಹಿಂದೆ ಈಗಲೇ ನನ್ನ ಮುಂದೆ ಕಪ್ಪು ಶಿಲೆಯಾಗಿ ನಿಲ್ಲಲಿ. ಇದೇ ಇರುವುದೇ ಶಾಪ. ಅನರ್ಥವಾಯಿತು. ಸೃಷ್ಟಿಕರ್ತನಾದ ಮಹಾವಿಷ್ಣುವು ಕಲ್ಲಾಗಿ ಹೋದನು. ಇನ್ನು ಲೋಕಗಳಲ್ಲಿ ಗತಿಯೇನು? ನಾನೀಗಲೇ ಬ್ರಹ್ಮಾದಿ ದೇವತೆಗಳಿಗೆ ಈ ವಿಷಯವನ್ನು ತಿಳಿಸಿ ಹೋಗುವನು. ನಾರಾಯಣ. ಬ್ರಹ್ಮದೇವ, ನಮ್ಮನ್ನು ಕಾಪಾಡಲು ವಿಷ್ಣುವು ಜಲಂಧರನ ವಧೆಗಾಗಿ ಯತ್ನಿಸಿ ಬೃಂದೆ ಶಾಪದಿಂದ ಕಲ್ಲಾಗಿ ಹೋದನು. ಸತಿ ಶಿರೋಮಣಿಯು ಸುಟ್ಟು ಭಸ್ಮವಾದಳು. ಮುಂದೆ ನಮ್ಮ ಗತಿ ಏನು? ಹಾಗಾದರೆ ಆ ಮಹಾದೇವನಿಗಲ್ಲದೆ ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲರೂ ಕೈಲಾಸಕ್ಕೆ ಹೋಗೋಣ. ಹಾಗಾದರೆ ಕೈಲಾಸಕ್ಕೆ ಹೋಗಿ ಪರಮಶಿವನನ್ನು ಶಿವಪಾರ್ವತಿಯನ್ನು ಕರೆದುಕೊಂಡು ಜಲಂಧರ ನಗರಕ್ಕೆ ಹೋಗಿ ಮುಂದಿನ ಕಾರ್ಯವನ್ನು ನೋಡೋಣ. ಆಗಲಿ, ನಡೀರಿ, ಕೈಲಾಸಕ್ಕೆ ಹೋಗೋಣ. ಪರಮೇಶ್ವರ, ಸರ್ವಜ್ಞಾನಾದ ನಿಮಗೆ ನಾವುಗಳು ಹೆಚ್ಚಿಗೆ ಹೇಳಬೇಕಾದೆಂದಿದೆ. ಈ ಪ್ರಕೃತದಲ್ಲಿ ಆ ಮಹಾವಿಷ್ಣುವಿನ ಶಾಪವನ್ನು ಪರಿಹರಿಸಿ ಲೋಕೋದ್ಧಾರ ಮಾಡಬೇಕು. ಕಮಲಾಸನ, ಪತಿವ್ರತೆ ಇಟ್ಟ ಶಾಪವನ್ನು ತೀರಿಸಲು ಯಾರಿಗೆ ಸಾಧ್ಯವೋ ಈಗ ನಮ್ಮಿಬ್ಬರಿಗೂ ಸಾಧ್ಯವಿಲ್ಲ. ಹಾಗಾದರೆ ಮೃತನಾಗಿರುವ ಬೃಂದೆಯನ್ನು ಬದುಕಿಸಿ ಅವರಿಗೆ ಸುಜ್ಞಾನವನ್ನು ಕರುಣಿಸಬೇಕು. ಬೃಂದಾದೇವಿಯನ್ನು ಬದುಕಿಸಿದ ಮಾತ್ರಕ್ಕೆ ವಿಷ್ಣುವಿಗೆ ವಿಪಾಶವನ್ನು ಕೊಡುವಳೆ ಹೊರತು ತಾನು ಪ್ರಾಣದಿಂದಿರುವಳೆ. ಲೋಕೋದ್ಧಾರಕ್ಕಾಗಿ ಜಲಂಧರನ್ನು ಬದುಕಿಸಿ ಅವನಿಗೆ ಸುಜ್ಞಾನವನ್ನು ಕರುಣಿಸು ದೇವ. ಅವನಿಗೆ ಅಜ್ಞಾನವು ಆ ಜನ್ಮದಲ್ಲಿಯೇ ತೀರಿತು. ಇನ್ನು ಸುಜ್ಞಾನಿಯಾಗಿ ಹುಟ್ಟುವನು. ಆಗಲಿ, ನಡೀರಿ, ಅವರನ್ನು ಬದುಕಿಸೋಣ. ಆಗಲಿ. ಎಲೈ ಬೃಂದ ಜಲಂಧರರೇ, ಹೇಳಿ, ಎದ್ದೇಳಿ.
ಬೃಂದಾದೇವಿ ಪರಮೇಶ್ವರ. ನಿಮಗೆ ಮಂಗಳವಾಗಲಿ. ಪುತ್ರ ಜಲಂಧರ ನಿಮಗೆ ಮಂಗಳವಾಗಲಿ. ಸ್ವಾಧೀನಮಣಿ ಲೋಕ ಕಂಟಕನಾಗಿದ್ದ ನಿನ್ನ ಪತಿಯಾದ ಜಲಂಧರನ್ನು ನಿಗ್ರಹಿಸಲು ವಿಷ್ಣುವು ನಿನ್ನ ಶಾಪದಿಂದ ಕಲ್ಲಾಗಿ ನಿಂತಿರುವನು. ಅವನು ಉದ್ಧರಿಸುವ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು? ಅಯ್ಯೋ, ಎಂತಹ ಅನರ್ಥವಾಯಿತು. ತಿಳಿಯದೆ ಮಾಡಿದ ಅಪರಾಧದಿಂದ ಈ ನನ್ನ ಶಾಪಕ್ಕೆ ಪರಮಾತ್ಮನು ಕಲ್ಲಾಗಿ ನಿಂತನೆ. ಹೀಗೇನು ಮಾಡಲಿ? ಲಕ್ಷ್ಮಿ, ಪಾರ್ವತಿ, ಸರಸ್ವತಿಯರೇ, ಇಲ್ಲಿ ಬನ್ನಿ. ಇದು ನನ್ನ ಭಸ್ಮದ ಮೇಲೆ ತುಳಸಿ ಬೀಜವನ್ನು ಚೆಲ್ಲಿ, ಆಗ ನಾನು ಗಿಡವಾಗಿ ಬೆರೆಯುವುದು. ಆ ಗಿಡವನ್ನು ನೋಡಿದ ಆ ಕಪ್ಪು ಶಿಲೆಯು ಆಗ ಜೀವಂತವಾಗುವುದು. ಇದು ಶಾಪ ವಿಮೋಚನೆಯಾಗುವುದು. ಮಹಾಪತಿರಥ ಶಿರೋಮಣಿಯಾದ ಬೃಂದಾದೇವಿ, ನೀನು ಲೋಕದ ಹಿತಕ್ಕಾಗಿ ನಿನಗೆ ವಂಚನೆಯನ್ನು ಮಾಡಿ ನಿನ್ನಿಂದ ಶಿಕ್ಷಿತನಾದನು. ಅದರಲ್ಲಿ ನಿನ್ನ ಅಪರಾಧವೇನಿಲ್ಲ. ನೀನು ಸಾಧ್ವಿ ಮಣಿ. ನಿನ್ನ ಪತಿಯ ಒಂದು ಜನ್ಮವನ್ನು ಕಳೆದು ಪರಿಶುದ್ಧನಾಗಿ ಶಿವಗಣಗಳಲ್ಲಿ ಕೈಲಾಸಕ್ಕೆ ಸೇರಿದನು. ನೀನು ಬೃಂದಾವನದಲ್ಲಿ ತುಳಸಿ ರೂಪದಿಂದ ಜನಿಸು. ಇನ್ನು ಮುಂದೆ ನನ್ನ ಭಕ್ತಳು ಪ್ರಿಯಾಗಿ ಸದಾಕಾಲ ನನ್ನ ಹೃದಯದಲ್ಲಿ ನೆಲೆಸಿರು. ನಿನಗೆ ಪುಣ್ಯವೂ ಶ್ರೇಯಸ್ಸು ಉಂಟಾಗುವುದು. ಹಾಗೆ ಆಗಲಿ ಪರಮಾತ್ಮ. ದೇವೇಂದ್ರ, ನೀನು ಇನ್ನು ಈ ಸ್ವರ್ಗ ಸಿಂಹಾಸವನ್ನೇರಿ ಈ ತ್ರಿಲೋಕಾಧಿಪತಿಯಾಗಿ ಸುಖದಿಂದ ಬಾಳು. ಪರಮೇಶ್ವರ, ತ್ರಿಮೂರ್ತಿಗಳಾದ ನಿಮ್ಮ ಅನುಗ್ರಹದಿಂದ ನಾನು ಧನ್ಯನಾದೆನು. ತ್ರಿಮೂರ್ತಿಗಳಿಗೆ ನಮ್ಮ ವಂದನೆಗಳು. ನಿಮಗೆ ಮಂಗಳವಾಗಲಿ. ಇಂದ್ರಾದಿ ದೇವತೆಗಳಿರ ದುಷ್ಟ ನಿಗ್ರಹ ಸೃಷ್ಟಿ ಪರಿಪಾಲನೆ ಕರ್ತರಂತಹ ತ್ರಿಮೂರ್ತಿಗಳನ್ನು ನಾವು ಪ್ರಾರ್ಥಿಸಿ ಶ್ರೇಯಸ್ಸನ್ನು ಪಡೆಯೋಣ. ಜಯ ಮಂಗಳ ಪರಮೇಶ, ಜಯ ಶುಭ ಮಂಗಳ ಪರಮೇಶ. ಜಯ ಜಯ ಮಂಗಳ ಪರಮೇಶ, ಜಯ ಶುಭ ಮಂಗಳ ಜಗದೀಶ. ತಂದೆಯು ನೀನೇ ಜಗದೀಶ, ತಾಯಿಯು ನೀನೇ ಜಗದೀಶ. ಜಯ ಮಂಗಳ ಪರಮೇಶ, ಜಯ ಶುಭ ಮಂಗಳ ಜಗದೀಶ.
ಸಿದ್ದೇಶ್ವರ ಬಾದಾರವೇ ಶರಣ ಗೋವಿಂದ 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 ರಾಮದೇವತೆ ಪಾದಾರವೇ ಶರಣ ಗೋವಿಂದ ಗೋವಿಂದ ಭಾರತಾತ್ಮಜನ ಪಾದಾರವೇ ಶರಣ ಗೋವಿಂದ ಗೋವಿಂದ ಬಸವೇಶ್ವರ ಸ್ವಾಮಿಯ ಪಾದಾರವೇ ಗತಿ ಗೋವಿಂದ ಗೋವಿಂದ ಶಿವ ಜಲಂಧರ ತ್ರಿಮೂರ್ತಿ ರೂಪಗಳ ಪಾದಾರವೇ ಶರಣ ಗೋವಿಂದ ಗೋವಿಂದ ಜೈ ಮಂಗಳ ಹರ ನಮಸ್ ಪಾರ್ವತಾಪತಯೇ ಹರ ಹರ ಮಹಾದೇವ್ ಶಿವ ನಮಸ್ ಪಾರ್ವತಾಪತಯೇ ಹರ ಹರ ಮಹಾದೇವ್ ಗುರು ನಮಸ್ ಪಾರ್ವತಾಮಧೇ ಹರ ಹರ ಮಹಾದೇವ್ ಭಕ್ತ ಮಂಡಲಿ की जय हनुमान की जय शारदा माता की जय महालक्ष्मी कृपा कटाक्ष की जय अन्नदाते अन्नपूर्णेश्वर पादारविंदा की जय जया जय मंगल हर